ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇದೀಗ ಪ್ರಮುಖ ಸುದ್ದಿಗಳಿಗೆ ಹೋಗೋಣ. ರಾಘವಿ ಚಾರಿಟೇಬಲ್ ಟ್ರಸ್ಟ್ ಮತ್ತು ಸೇವಾ ಫೌಂಡೇಶನ್ ಬೆಂಗಳೂರು ಇವರ ಸಂಸ್ಥಾಪಕ ಅಧ್ಯಕ್ಷರಾದ ರಾಘವೇಂದ್ರ ಸುಂಟ್ರಳ್ಳಿ ಅವರ ನೇತೃತ್ವದಲ್ಲಿ ರಾಜ್ಯದಲ್ಲೇ ಮೊಟ್ಟಮೊದಲ ಬಾರಿಗೆ ವಿಭಿನ್ನ ಕಾರ್ಯಕ್ರಮಗಳಲ್ಲಿ ಒಂದಾದ ಆರೋಗ್ಯ ಜ್ಯೋತಿ ಅವಾರ್ಡ್ 2025 ಆಯ್ಕೆಯಾದ 100 ಸಿಬ್ಬಂದಿಗಳಿಗೆ ಬೆಂಗಳೂರಿನಲ್ಲಿ ನೀಡಲಾಗುತ್ತಿದೆ ಅಂತ ಟ್ರಸ್ಟ್ನ ರಾಘವೇಂದ್ರ ಅವರು ತಿಳಿಸಿದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹೌಸ್ ಕೀಪಿಂಗ್ನಿಂದ ವೈದ್ಯರ ತನಕ ಕರ್ನಾಟಕದ ಆರೋಗ್ಯ ವ್ಯವಸ್ಥೆಯ ನಿಜವಾದ ಹೀರೋಗಳಿಗೆ ನೀಡಿ ಇತಿಹಾಸ ನಿರ್ಮಿಸುತ್ತಿರುವ ಅವಾರ್ಡ್ ಇದಾಗಿದ್ದು, ಈ ಅವಾರ್ಡನ್ನು ಇದೇ ನವೆಂಬರ್ 23ನೇ ತಾರೀಕಿನಂದು ಬೆಂಗಳೂರಿನ ಅಂಬೇಡ್ಕರ್ ಭವನದಲ್ಲಿ ನೀಡಲಾಗುತ್ತಿದೆ ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ನಮಸ್ಕಾರ. ರಾಘವೇಂದ್ರ ಸುಂಟ್ರಳ್ಳಿ, ರಾಘವಿ ಚಾರಿಟೇಬಲ್ ಟ್ರಸ್ಟ್ ಮತ್ತು ಸೇವಾ ಫೌಂಡೇಶನ್ ಬೆಂಗಳೂರು ಈ ದಿನ ಗುಲ್ಬರ್ಗದಲ್ಲಿ ಪ್ರೆಸ್ ಮೀಟ್ ಮಾಡೋದ್ರ ಜೊತೆಗೆ ಆರೋಗ್ಯ ಜ್ಯೋತಿ ಅವಾರ್ಡ್ 2025 ಶೀರ್ಷಿಕೆಯಲ್ಲಿ ಬೆಂಗಳೂರಿನಲ್ಲಿ ಅಂಬೇಡ್ಕರ್ ಭವನದಲ್ಲಿ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ವಿಭಿನ್ನವಾದಂಥ ಜಿಲ್ಲೆಗಳಿಂದ ತಾಲೂಕುಗಳಿಂದ ಬಂದಂಥ ಏನು ಪ್ರಶಸ್ತಿಗೆ ಆಹ್ವಾನ ಇರ್ತಾರಂಥ ಎಲ್ರಿಗೂ ಅಲ್ಲಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಮಾನ್ಯ ದಿನೇಶ್ ಗುಂಡೂರಾವ್ ಅವರು, ಆರೋಗ್ಯ ಸಚಿವರು, ಹಾಗೂ ಲೇಬರ್ ಮಿನಿಸ್ಟರ್ ಆದ ಸಂತೋಷ್ ಲಾಡ್ ಸರ್ ಅವರು, ಮತ್ತು ನಮ್ಮ ಎಜುಕೇಷನ್ ಮಿನಿಸ್ಟರ್ ಆದಂಥ ಮಧು ಬಂಗಾರಪ್ಪ ಅವರು, ಮತ್ತು ನಮ್ಮ ಶಾಸಕರಾದಂಥ ಬೇಳೂರು ಗೋಪಾಲಕೃಷ್ಣ ಅವರು, DV ಸದಾನಂದಗೌಡ ಸರ್ ಅವರು, ಮತ್ತು ಇನ್ನೂ ಹಲವಾರು ಗಣ್ಯರು ಮತ್ತು ನಾಯಕ ನಟರಾದಂಥ ಕಾರುಣ್ಯ ರಾಮ್ ಅವರು, ಸುಧಾರಾಣಿ ಮೇಡಮ್ ಅವರು, ಮೇಘನ ಸರ್ಜನ್ ಅವರು, ಇವರೆಲ್ಲರೂ ಬರ್ತಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಗುಲ್ಬರ್ಗದ ಸುತ್ತಮುತ್ತಲಿನ ಭಾಗದ ಎಲ್ಲ ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡುವಂಥ ಎಲ್ಲ ಸಿಬ್ಬಂದಿ ವರ್ಗವು ಈ ಒಂದು ಉತ್ತಮ ವೇದಿಕೆಯನ್ನು ಯುಟಿಲೈಸ್ ಮಾಡ್ಕೊಳ್ಳೋದ್ರ ಮುಖಾಂತರ, ಅವರು ಗೂಗಲ್ ಫಾರ್ಮ್ ಒಂದು ತುಂಬೋದ್ರ ಮುಖಾಂತರವಾಗಿ ಈ ಪ್ರಶಸ್ತಿಗೆ ಅವರು ಒಂದು ಪ್ರೇರಣೆಯಾಗಿ ಅವರು ಚಲಾಯಿಸಬೇಕು ಮತವನ್ನು ಅಂತ ಹೇಳ್ತೀನಿ. ಸರ್, ಎಷ್ಟು ಜನ ಕೊಡ್ತಿದ್ರಿ, ಯಾವ ರೀತಿ ಆಯ್ಕೆ ಮಾಡ್ತಿದ್ದೀರಾ? ಸರ್, ಈಗ 100 ಜನರಿಗೆ ನಾವು ಪ್ರಶಸ್ತಿ ಪ್ರದಾನ ಮಾಡ್ತಾ ಇದ್ದೀವಿ. ಸುಮಾರು 45ಕ್ಕೂ ಹೆಚ್ಚು ಡಿಪಾರ್ಟ್ಮೆಂಟ್ ಇರುತ್ತೆ. ಒಂದು ಆಸ್ಪತ್ರೆ ಪ್ರಾರಂಭಿಸಬೇಕು, ಒಂದು ಆಸ್ಪತ್ರೆ ಇರಬೇಕು ಅಂತ ಹೇಳಿದ್ರೆ 5 ಡಿಪಾರ್ಟ್ಮೆಂಟಿಂದ ಹಿಡಿದು ಎಷ್ಟು ಡಿಪಾರ್ಟ್ಮೆಂಟ್ ಬೇಕಾದ್ರೂ ಇರ್ಬೋದು. 40-45 ಡಿಪಾರ್ಟ್ಮೆಂಟಿಗೆ ನಾವು ಗುರುತಿಸಿ ಗೌರವಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಒಂದು 100 ಜನರಿಗೆ ಗೌರವಿಸುವಂಥ ಕೆಲಸ ಮಾಡ್ತಾಯಿದ್ದೀವಿ ಸರ್.